ಸಂಚಾರಿ ಪೊಲೀಸರು ಹಾಗೂ ಸಾರಿಗೆ ಇಲಾಖೆಯಿಂದ ನಿಮ್ಮ ವಾಹನಗಳ ಮೇಲೆ ಯಾವ್ದಾದ್ರು ಟ್ರಾಫಿಕ್ ರೂಲ್ಸ್ ವೈಲೇಷನ್ನ ಕೇಸ್ಗಳಿದ್ರೆ ನೀವು 50% ದಂಡದ ಒಂದು ಡಿಸ್ಕೌಂಟ್ಗೋಸ್ಕರ ಕಾಯ್ತಾ ಇದ್ರೆ ಅಂತಹವರಿಗಾಗಿ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನು ನೀಡಿದೆ. ಇದೇ ತಿಂಗಳು ಅಂದ್ರೆ ಜೂನ್ 20ರಿಂದ ಜುಲೈ 10ನೇ ತಾರೀಕಿನವರೆಗೂ 20 ದಿನಗಳ ಅವಧಿಯಲ್ಲಿ 50% ದಂಡದ ಮೊತ್ತವನ್ನು ಕಟ್ಟಿ ನೀವು ನಿಮ್ಮ ವಾಹನಗಳ ಮೇಲೆ ಇರುವಂತಹ ಕೇಸನ್ನು ಕ್ಲೋಸ್ ಮಾಡ್ಕೋಬಹುದು. ಆದರೆ ಇದಕ್ಕೆ ಒಂದಷ್ಟು ಕಂಡೀಷನ್ಗಳನ್ನ ಕೂಡ ಹೇಳಲಾಗಿದೆ. ಮೊದಲನೇದಾಗಿ ನೀವು ಮಾಡಿರುವಂತಹ ಟ್ರಾಫಿಕ್ ರೂಲ್ಸ್ ವೈಲೇಷನ್ 2020-26 ಮೇ ತಿಂಗಳ ಮುಂಚಿತವಾದಂತಹ ವೈಲೇಷನ್ಗಳಿಗೆ ಮಾತ್ರ ಈ ಡಿಸ್ಕೌಂಟ್ ದಂಡ ಏನಿದೆ ಅದು ಅಪ್ಲೈ ಆಗುತ್ತೆ. 2020-26 ಮೇ ನಂತರ ನೀವು ಯಾವುದಾದ್ರೂ ಟ್ರಾಫಿಕ್ ರೂಲ್ಸ್ ವೈಲೇಷನ್ಗಳನ್ನ ಮಾಡಿದ್ರೆ ಅದಕ್ಕೆ ನೀವು ಪೂರ್ಣ ಪ್ರಮಾಣದ 100% ದಂಡವನ್ನು ಕಟ್ಟಬೇಕಾಗತ್ತೆ. ಇನ್ನು ಸಾರಿಗೆ ಇಲಾಖೆ ಅಂದ್ರೆ RTOನವರು ನಿಮ್ಮ ವಾಹನಗಳ ಮೇಲೆ ಯಾವುದಾದ್ರೂ ಕೇಸ್ ಹಾಕಿದ್ರೆ ಅದಕ್ಕೂ ಕೂಡ 50% ಡಿಸ್ಕೌಂಟ್ ಅಪ್ಲೈ ಆಗುತ್ತೆ. ಆದರೆ ಅದಕ್ಕೆ ಕಾಲಮಿತಿಯನ್ನ ಕೂಡ ಹೇಳಲಾಗಿದೆ. 1999ರಿಂದ 2022ರ ಅವಧಿಯಲ್ಲಿ ನಿಮ್ಮ ವಾಹನಗಳ ಮೇಲೆ RTO ಇಂದ ಯಾವುದಾದ್ರೂ ಕೇಸ್ಗಳಿದ್ರೆ ಅದಕ್ಕೂ ಕೂಡ 50% ದಂಡವನ್ನು ಕಟ್ಟಿ ಕೇಸನ್ನ ಕ್ಲೋಸ್ ಮಾಡ್ಕೋಬಹುದಾಗಿದೆ. ಹಾಗಿದ್ರೆ ಈ ದಂಡವನ್ನು ಎಲ್ಲಿ ಪಾವತಿ ಮಾಡಬಹುದು ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸರ ಆ್ಯಪ್ ಆಗಿರುವಂತಹ KSB ಆ್ಯಪ್ ಅಲ್ಲಿ ನೀವು ದಂಡವನ್ನು ಪಾವತಿ ಮಾಡಬಹುದು. ಹಾಗೇನೇ ಕರ್ನಾಟಕ 1, ಬೆಂಗಳೂರು 1ಗಳಲ್ಲೂ ಕೂಡ ನೀವು ದಂಡವನ್ನು ಪಾವತಿ ಮಾಡಬಹುದು. ಇದು ಆನ್ಲೈನ್ ಅಲ್ಲಿ. ಇನ್ನು ಆಫ್ಲೈನ್ ಮೂಲಕ ಕೂಡ ನೀವು ದಂಡವನ್ನು ಪಾವತಿ ಮಾಡಬಹುದು. ಹತ್ತಿರದ ಯಾವುದಾದ್ರೂ ಸಂಚಾರಿ ಪೊಲೀಸ್ ಠಾಣೆಗಳಿಗೆ ಹೋಗಿ ನಿಮ್ಮ ವಾಹನಗಳ ಮೇಲೆ ಇರುವಂತಹ ಕೇಸನ್ನು ನೀವು ಕ್ಲೋಸ್ ಮಾಡ್ಕೋಬಹುದಾಗಿದೆ. ನಿಮ್ಮ ವಾಹನದ ಮೊತ್ತ ಒಂದು 1000 ರೂಪಾಯಿ ಆಗಿದ್ರೆ ನೀವು ಮಾಡಿರುವಂತಹ ವೈಲೇಷನ್ಗೆ 1000 ರೂಪಾಯಿ ದಂಡದ ಪ್ರಮಾಣ ಇದ್ರೆ ಅದರಲ್ಲಿ 500 ರೂಪಾಯಿ ಅಂದ್ರೆ 50% ಅನ್ನ ಕಟ್ಟಿ ನೀವು ನಿಮ್ಮ ವಾಹನ ಮೇಲೆ ಇರುವಂತಹ ಕೇಸನ್ನ ಕ್ಲೋಸ್ ಮಾಡ್ಕೋಬಹುದಾಗಿದೆ. ಸೊ 20 ದಿನಗಳ ಕಾಲಾವಕಾಶ ಕೂಡ ಇರ್ತಕ್ಕಂಥದ್ದು. ಸೊ ಮತ್ತೆ ತಡ ದಂಡದ ಮೊತ್ತವನ್ನು ಕಟ್ಟಿ ಕೇಸನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇದೇ ರೀತಿ 50% ಆಫರ್ಗೋಸ್ಕರ ಕಾಯ್ತಿರುವಂತಹ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.